ಗುರುಗಳೇ, ಈಗೇನು ಅನ್ಸುತ್ತೆ ಮಾನ್ಯತೆ ನಿನ್ನ ಸಿಂಗಿಂಗು? ಸರ್ ಗೊತ್ತಿಲ್ಲ ಸರ್. ಈಗ ನೀನು ಆ ಕಾನ್ಸಂಟ್ರೇಷನ್ ಕಣ್ಮುಚ್ಕೊಂಡು ಇದು ಏನು ಮಾಡ್ತೀಯಲ್ವಾ, ಇಂಟ್ಯೂಷನ್ ಮೆಡಿಟೇಷನ್ ಪ್ರೊಸೆಸ್ಸು, ನನಗನ್ಸುತ್ತೆ ಆ ಸ್ಟ್ರೆಂಗ್ತನ್ನು ನೀನು ಸಿಂಗಿಂಗ್ಗೆ ಯಾವ ಥರದ ಇಂಪ್ರೂವ್ಮೆಂಟ್ ಬರೋದಕ್ಕೆ ಆ ಕಾನ್ಸಂಟ್ರೇಷನನ್ನು ಯೂಸ್ ಮಾಡಬಹುದು ಅನ್ನೋದನ್ನು ಇನ್ನು ಮೆಡಿಟೇಷನ್ ಮೂಲಕನೇ ಅದನ್ನು ಫಾಲೋ ಮಾಡಿ ಅದು ಹೇಗೆ ಇಂಪ್ರೂವ್ ಮಾಡ್ಕೋತೀಯ ಅನ್ನೋದನ್ನು ಇನ್ನು ಒಂಚೂರು ಅದು ಆ ಗ್ರಿಪ್ ನಿನಗೆ ಸಿಕ್ಬಿಟ್ರೆ ಖಂಡಿತವಾಗ್ಲೂ ಯು ಹ್ಯಾವ್ ಅ ವಂಡರ್ಫುಲ್ ಫ್ಯೂಚರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡೂ ದ್ಯಾಟ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಗುರುಗಳೇ. ಆ್ಯಂಡ್ ಜಡ್ಜಸ್ ಮಾನ್ಯತಾಗೆ ಸ್ಕೋರ್ಸ್ ಅನ್ನ ಕೊಟ್ಟಿದ್ದಾರೆ. ಈಗ ನಿಮ್ಮ ಅಮ್ಮನ ಹತ್ರ ಕೇಳಲ್ಲ, ಈ ಜರ್ನಿ ಆಕ್ಚುಲಿ ನಿನಗಿಂತ ಜಾಸ್ತಿ ಸ್ಪೆಷಲ್ ನಿಮ್ಮ ಅಮ್ಮನಿಗೆ. ಒಂದು ಲಾಸ್ಟ್ ಟೈಮ್ ಬನ್ನಿ ಮೇಡಮ್, ಸ್ಟೇಜ್ ಮೇಲೆ ಬನ್ನಿ. ನಗ್ತಾ ನಗ್ತಾ ಕಣ್ಣೀರನ್ನ ಅದುಮ್ಕೊಂಡು ಇಟ್ಕೊಂಡಿದ್ದಾರೆ ಇವರು. ಆ್ಯಕ್ಚುಲಿ ಇವತ್ತು ಅಳ್ಬಾರ್ದು ಅಂತ ಅಂದ್ಕೊಂಡು ಆ ಥರದ್ದು ಒಂದು ದಿನ ಈ ಜನ್ಮದಲ್ಲಿ ಬರೋದಿಲ್ಲ ಮೇಡಮ್. ಹೇಳಿ ಮೇಡಮ್, ನಿಮ್ಮ ಜರ್ನಿ ಹೇಳಿ. ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಇತ್ತು ಮ್ಯಾಮ್. ಅವಳಿಗೆ ಮ್ಯೂಸಿಕ್ ಜಾಯಿನ್ ಮಾಡಿಸ್ಬೇಕು ಅಂತಲೂ ಪ್ಲ್ಯಾನ್ ಇತ್ತು. ಅದೇ ಥರ ಇಲ್ಲಿ ಕರ್ಕೊಂಬರ್ಬೇಕು ಅಂತ. ಟೂ 2018 ನಾವು ಮಾನ್ಯತಾ ಟೆಕ್ ಪಾರ್ಕಲ್ಲಿ ಗ್ರ್ಯಾಂಡ್ ಫಿನಾಲೆಗೆ ಬಂದಿದ್ವಿ. ಅಲ್ಲಿ ಅವತ್ತು ಜಡ್ಜಸ್ನ ದೂರದಿಂದ ಆಡಿಯನ್ಸಲ್ಲಿ ಕೂತ್ಕೊಂಡು, ಅವಳು ಚಿಕ್ಕವಳಿದ್ಲು, ದೂರದಲ್ಲಿ ನಿಂತ್ಕೊಂಡು ಅವರು ಕಾಣೋ ಥರ ಸೈಡಲ್ಲಿ ನಿಂತು ಫೋಟೋ ತೆಗೆದಿದ್ದೆ. ಈಗ ಅವತ್ತು ಅವ್ರು ಅಲ್ಲೇ ಇದ್ರು, ಇವಳು ದೂರದಲ್ಲಿ ನಿಂತ್ಕೊಂಡು ನೀವು ಅವ್ರ ಫೋಟೋ ತೆಗ್ದ್ರಿ. ಇವತ್ತು ನಿಮ್ಮ ಆಸೆ ನಾನು ಈಡೇರಿಸ್ತೀನಿ ಮೇಡಮ್. ಅವ್ರು ಇಲ್ಲೇ ಇದ್ದಾರೆ, ಹತ್ರದಲ್ಲಿ ನಿಂತು ಅವಳ ಜೊತೆ ಒಂದು ಫೋಟೋ ತಗ್ಸೋಣ ಮೇಡಮ್. ಏನಂತೀರಾ? ನನ್ನ ಆಸೆ ಅರ್ಥ ಮಾಡ್ಕೊಂಡಿರೋದು ನೀವೇ. ಪರ್ಫಾರ್ಮೆನ್ಸ್ ಮುಗಿಯೋಕ್ಕಿಂತ ಮುಂಚೆನೆ ಜಡ್ಜಸ್ ಕಡೆಯಿಂದ ಗೋಲ್ಡನ್ ಬಜರ್ ಹಾಗೂ ಸ್ಟ್ಯಾಂಡಿಂಗ್ ಓವೇಷನ್ ಪಡ್ಕೊಂಡಿದ್ದಾರೆ ನಮ್ಮ ಅವ್ಯಕ್ತ್ ಅವರು. ಯಾವ ಲೆವೆಲ್ಗೆ ಪರ್ಫಾರ್ಮ್ ಮಾಡಿದಾರೆ ಅಂದ್ರೆ ನಿಮ್ಮ ಕಾಂಪಿಟೇಟರ್ಸ್ ಒಬ್ರು ಕೂತ್ಕೋತಾ ಇಲ್ಲ ಅಂತ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಇದೆ ಅವ್ಯಕ್ತದು. ಅಕ್ಕ, ಎಲ್ಲ ಕ್ರೆಡಿಟ್ಸ್ಗೆ ಎಷ್ಟೊಂದು ನಿಜವಾಗ್ಲು. ವಿ.ಪಿ. ಸರ್, ಹೇಗನ್ಸ್ತು ಅವ್ಯಕ್ತ್ ಅವರ ಈ ಪರ್ಫಾರ್ಮೆನ್ಸ್? ವಿದ್ಯೆ ಮುಂದೆ ಎಲ್ಲರೂ ತಲೆ ಬಾಗ್ಬೇಕಲ್ಲ ಮೇಡಮ್. ಅಷ್ಟೇ. ಆ ವಿದ್ವತ್ ಪ್ರದರ್ಶನ ಏನದು, ಅದಕ್ಕೆ ನಾವೆಲ್ಲರೂ ತಲೆ ಬಾಗ್ಲೇಬೇಕು. ಯಾಕೆಂದ್ರೆ ಅದೊಂದು ಪರಂಪರೆ. ಅದು ಅವ್ರ ತಂದೆ, ಅವ್ರ ತಾತ, ಅವ್ರ ಮುತ್ತಾತ ಯಾರು ಅದಕ್ಕೆ ಕೊಡುಗೆ ಹಾಕಿದಾರೆ ನಮಗೆ ಗೊತ್ತಿಲ್ವಲ್ಲ. ಆ ಬೊಗಸೆಯಲ್ಲಿ ಎಲ್ಲರದ್ದು ಕಾಣಿಕೆ ಇದೆ. ಹಾಗಾಗಿ ಶ್ರೀಮಂತವಾಗಿದೆ. ಒಂದೇ ಒಂದು ಕಣ ನನಗೆ ನೀನು ಬೇಜಾರು ಮಾಡ್ಕೊಳ್ದೇರೆ ಹೇಳ. ಎಸ್ ಸರ್, ಹೇಳಿ ಸರ್. ಪರವಾಗಿಲ್ಲ, ನಿಂಗೆ ಬೇಜಾರಾಗಲ್ವಾ? ನೋ ಸರ್, ನೋ ಚಾನ್ಸ್. ಶ್ಯೂರಾ? ಎಸ್ ಸರ್. ಏನಂದ್ರೆ, ಈಗ ನೀನಲ್ಲಿ ನಿಂತಿದ್ಯಾ, ನೀನಲ್ಲಿ ನಿಲ್ಲದೆ ಅಂತ ತೊಂದರೆ ಇಲ್ಲ. ಆದರೆ ನಿನಗೆ ನಾವು ಹಾಕಬೇಕಾಗಿರೋ ಅಂಥ ಸ್ಯಾಶ್ ಇಲ್ಲಿದೆ. ಈಗ ನೀನು ಅಲ್ಲಿಂದ ನಡ್ಕೊಂಬ ಅಂತ ನಾನು ಥ್ಯಾಂಕ್ ಯು ಸರ್. ನಿನ್ನನ್ನು ಕೇಳಿದ್ರೆ ತಪ್ಪಾಗತ್ತಾ ಅಂತ ನನಗೆ ಒಂದು ಭಯ. ಸರ್ ಬರ್ತೀನಿ ಸರ್. ಬಾಪ್ಪ